ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ ಈಗ 10,000 ರೂಪಾಯಿವರೆಗೂ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ಹಣ ಕೂಡ ಬಿಡುಗಡೆ ಆಗಿದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಯಾಕಂದ್ರೆ ನಿಮಗೂ ಕೂಡ ಆದಷ್ಟು ಬೇಗನೆ ಹಣ ಬರುತ್ತೆ. ಈಗ ಇನ್ನೊಂದು ಕಡೆಗೆ ಬಜೆಟ್ ಕೂಡ ಮಂಡನೆ ಆಗಿದೆ. ಬಜೆಟ್ ನಲ್ಲಿ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇದೆ. ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ದು ಕ್ಯಾಶ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಇನ್ನು ಮುಂದೆ ನಿಮಗೆ ದಂಡ ಕೂಡ ಬೀಳುತ್ತೆ. ಒಂದು ಹೊಸ ಖಡಕ್ ನಿಯಮ ಬಜೆಟ್ ನಲ್ಲಿ ಘೋಷಣೆ ಆಗಿದೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಮುಂದೆ ಮತ್ತೆ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ, ಇದರ ಬಗ್ಗೆನೂ ಕೂಡ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಮತ್ತೆ ಒಂದು ಸಿಹಿ ಸುದ್ದಿ ಎರಡೂ ಕೂಡ ಬಂದಿರುವಂತದ್ದು. ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ, ಬಂಗಾರ ಮತ್ತು ಆಭರಣ ಖರೀದಿ ಮಾಡೋರು ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮತ್ತೆ ನಿಮ್ಮ ಪ್ರಕಾರ 10 ಗ್ರಾಂ ಚಿನ್ನ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಮತ್ತೆ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಏರಿಕೆ ಆಗಿದ್ದು ಒಂದು ಕಡೆಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಒಂದು ಕಡೆಗೆ ಬಂಗಾರ ಬೆಲೆ ಇಳಿಕೆ ಆಗಿದ್ರೆ ಗ್ಯಾಸ್ ಸಿಲಿಂಡರ್ ದರ ಒಂದು ಕಡೆಗೆ ಏರಿಕೆಯಾಗಿ ಒಂದು ಶಾಕ್ ಕೊಟ್ಟಿದೆ. ಎಲ್ಲ ಕೂಡ ಡೀಟೇಲ್ ಆಗಿ ನೋಡೋಣ. ಇನ್ನೂ ಕೂಡ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಕೂಡ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಬೇಗನೆ ಕಮೆಂಟ್ ಮಾಡಿ. ಕೆಲವೊಬ್ಬರಿಗೆ ಈಗಾಗಲೇ 2,000 ರೂಪಾಯಿ ಹಣ ಬಂದಿದೆ, ಕೆಲವೊಬ್ಬರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆಲ್ಲ ಹಣ ಬಂದಿದೆ ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನಾವು ನಿಮಗೆ ಹೇಳೋದಾದ್ರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಲ್ಲಿವರೆಗೂ 50,000 ರೂಪಾಯಿ ಹಣ ಬಂದಿದೆ ವೀಕ್ಷಕರೇ. ಅಂದ್ರೆ ಫೆಬ್ರವರಿ ತಿಂಗಳದ್ದು ಕೂಡ ಹಣವನ್ನ ಬಿಡುಗಡೆ ಆಗಿದೆ. ಒಂದು ಕಡೆಗೆ ಮಾರ್ಚ್ ತಿಂಗಳದ್ದು ಹಣವೂ ಕೂಡ ಬಿಡುಗಡೆ ಆಗಿದೆ. ಅಂದ್ರೆ ಕೆಲವೊಬ್ಬರಿಗೆ ಹಣ ಬಂದಿಲ್ಲ, ಕೆಲವೊಬ್ಬರಿಗೆ ಬಂದಿದೆ. ಸೊ ವೀಕ್ಷಕರೇ, ಬಂದವರು ಎಸ್ ಅಂತ ಕಮೆಂಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೆ ನಾವು ಕೂಡ ಉತ್ತರ ಕೊಡಲಿದ್ದೇವೆ. ಇಲ್ಲಿವರೆಗೂ ನಾವು 48,000 ರೂಪಾಯಿ ಲೆಕ್ಕ ಹಿಡಿದ್ರು ಕೂಡ ಸೆಪ್ಟೆಂಬರ್ ತಿಂಗಳವರೆಗೂ ಕಂಪ್ಲೀಟ್ ಆಗುತ್ತೆ. ಸೆಪ್ಟೆಂಬರ್ ತಿಂಗಳವರೆಗೂ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ 24 ಕಂತಾಗುತ್ತೆ ವೀಕ್ಷಕರೇ. ಆದ್ರೆ ಸರ್ಕಾರ ಜನವರಿ ತಿಂಗಳವರೆಗೂ ಲೆಕ್ಕ ಹಿಡಿದ್ರೆ 30 ಕಂತು ಹಣವನ್ನ ಹಾಕಬೇಕು. ಅಂದ್ರೆ ಒಟ್ಟು ಇಲ್ಲಿ 6 ಕಂತು ಬ್ಯಾಲೆನ್ಸ್ ಉಳಿಯುತ್ತೆ. ಆ ಒಂದು 6 ಕಂತು ಯಾವುದಪ್ಪ ಅಂದ್ರೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು, ಅದೇ ತರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 5 ತಿಂಗಳಾಯಿತು, ಮತ್ತೆ ಈ ವರ್ಷದ ಜನವರಿ ತಿಂಗಳದ್ದು ಎಲ್ಲ ಕೂಡ ಲೆಕ್ಕ ಹಾಕಿದ್ರೆ ಒಟ್ಟು 12,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬರಬೇಕು. ಅದರಲ್ಲಿ ಈಗ ಫೆಬ್ರವರಿ ತಿಂಗಳದ್ದು ಹಣ ಜಮೆ ಆಗಿದೆ. ಅಂದ್ರೆ 50,000 ರೂಪಾಯಿ ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇನ್ನು 10,000 ರೂಪಾಯಿ ಬಾಕಿ ಉಳಿಯುತ್ತೆ ನೋಡಿ, ಅದು ಕೂಡ ಆದಷ್ಟು ಬೇಗನೆ ಕ್ಲಿಯರ್ ಆಗುತ್ತೆ. ಈಗ ನಿಮಗೆ ಹಣ ಬಂದಿದ್ರೆ ಇನ್ನೂ ಒಂದು ವಾರದಲ್ಲಿ ಮತ್ತೆ 2,000 ರೂಪಾಯಿ ಬರುತ್ತೆ ಅಂತಾನೆ ತಿಳ್ಕೊಳ್ಳಿ. ಯಾಕಂದ್ರೆ ವೀಕ್ಷಕರೇ, 2 ಕಂತು ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಒಟ್ಟು 5,000 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಮಾಡಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಣವನ್ನ ಬಿಡುಗಡೆ ಮಾಡಿರೋದ್ರಿಂದ ನಿಮ್ಮ ಖಾತೆಗೆ ಹಣ ಇನ್ನೂ ಕೆಲವೇ ದಿನಗಳಲ್ಲಿ ಬಂದು ಸೇರಲಿದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಂದ ಮೇಲೆ ನಿಮಗೆ ಅಕ್ಟೋಬರ್ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ ಈ 3 ತಿಂಗಳದ್ದು ಅಂದ್ರೆ 6,000 ರೂಪಾಯಿ ಹಣ ಜಮೆ ಆಗುತ್ತೆ. ನಂತರ ಜನವರಿ ತಿಂಗಳದ್ದು ಮತ್ತೆ ಮಾರ್ಚ್ ಅಲ್ಲಿ ಬಜೆಟ್ ಕೂಡ ಬರ್ತಾ ಇದೆ. ಬಜೆಟ್ ನಲ್ಲಿ ಈ ಬಾರಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚು ಹಣವನ್ನ ಮೀಸಲಿಡಲಾಗುತ್ತೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚು ಹಣವನ್ನ ಮೀಸಲಿಡಲಾಗುತ್ತೆ ಅಂತ ಹೇಳಲಾಗಿದೆ. ಎದಕ್ಕಂದ್ರೆ ಈ ಬಾರಿ ಮತ್ತೆ ಹೆಚ್ಚುವರಿಯಾಗಿ ಫಲಾನುಭವಿಗಳು ಆ್ಯಡ್ ಆಗಿರೋದ್ರಿಂದ ಈ ಬಾರಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಿಂಹ ಪಾಲು ಸಿಗಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇರಬೇಕು, ಮತ್ತೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂತ ಹೇಳಲಾಗಿದೆ. ಬನ್ನಿ ವೀಕ್ಷಕರೇ, ಈಗ ಬಜೆಟ್ ಬಗ್ಗೆ ಮಾತಾಡೋದಾದ್ರೆ, ಬಜೆಟ್ ನಲ್ಲಿ ಏನೆಲ್ಲ ಹೊಸ ಘೋಷಣೆ ಆಗಿದೆ, ಹೊಸ ನಿಯಮಗಳೇನು, ಅದನ್ನು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ಅದಕ್ಕಿಂತ ಮುಂಚೆ ಬಂಗಾರ ಮತ್ತು ಬೆಳ್ಳಿ ದರ ಮುಂದಿನ ಬರೋ ದಿನದಲ್ಲಿ ಏರಿಕೆ ಆಗಲಿದೆ ಅಂತ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ ವೀಕ್ಷಕರೇ. ಒಂದು ಕಡೆಗೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಂಗಾರದ ಬೆಲೆ 1,50,000ದಿಂದ 1,60,000 ರೂಪಾಯಿ ಆಸುಪಾಸಿನಲ್ಲಿ ಈಗ ಟ್ರೇಡ್ ಆಗ್ತಾ ಇದೆ MCX ಅಲ್ಲಿ. ಈಗ ಬಂಗಾರ ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗೋದಕ್ಕೆ ಕಾರಣ ಆದ್ರೂ ಏನು? US ಮತ್ತೆ ಇರಾನ್ ನಡುವೆ ಯುದ್ಧವಾದ್ರೆ, ಮತ್ತೆ ಯುದ್ಧಗಳು ಶುರುವಾದ್ರೆ ಜನರು ಬಂಗಾರದ ಮೇಲೆ ಹೂಡಿಕೆ ಮಾಡಲು ಶುರು ಮಾಡ್ತಾರಂತೆ. ಈಗ ಬಂಗಾರ 1,80,000 ರೂಪಾಯಿಂದ ದಿಢೀರನ್ನೇ 1,43,000 ರೂಪಾಯಿ ತನ ಬಂದು ಈಗ ಮತ್ತೆ 1,50,000 1,60,000 ರೂಪಾಯಿ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಒಂದು ಮಾರ್ಕೆಟ್ ಅಲ್ಲಿ, ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಬೆಳ್ಳಿ ಕೂಡ 4,20,000 ರೂಪಾಯಿಂದ ದಿಢೀರನೆ ಒಂದೇ ದಿನ 90,000 ರೂಪಾಯಿ ಕುಸಿತವಾಗೋದ್ರ ಮೂಲಕ 4 ಲಕ್ಷ ರೂಪಾಯಿ
4,20,000 ರೂಪಾಯಿ ಅಂದ್ರೆ 3,20,000 3,30,000 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದರೆ ವೀಕ್ಷಕರೇ ಬಜೆಟ್ ದಿನ ಮತ್ತೆ 25,000 ರೂಪಾಯಿ 26,000 ರೂಪಾಯಿ MCX ಅಲ್ಲಿ ಕಡಿಮೆ ಆಗಿದೆ. ಸಿಲ್ವರ್ MCX 5ನೇ ಮಾರ್ಚ್ ಫ್ಯೂಚರ್ಸಲ್ಲಿ ಇಲ್ಲಿ ಒಂದು ಕಡಿಮೆ ಆಗಿರುವಂಥದ್ದು ವೀಕ್ಷಕರೇ. 2,65,000 ರೂಪಾಯಿಗೆ ಎಂಡ್ ಆಗಿದ್ರು 2,80,000 2,90,000 3 ಲಕ್ಷ ರೂಪಾಯಿವರೆಗೂ ಟ್ರೇಡ್ ಆಗುತ್ತೆ ಅಂತ ಲೆಕ್ಕಾಚಾರ ಇದೆ. ಆದರೆ ಮುಂದಿನ ಬರೋ ದಿನಗಳಲ್ಲಿ ಅಮೆರಿಕ ಮತ್ತೆ ಯುದ್ಧ ಘೋಷಣೆ ಮಾಡಿದರೆ ಅಥವಾ ಚೀನಾದವರು ಈ ಒಂದು ಸಿಲ್ವರ್ ಅನ್ನ ಎಕ್ಸ್ಪೋರ್ಟ್ ಈಗ ಬಂದ್ ಮಾಡಿದ್ದಾರೆ, ಆ ಒಂದು ಎಕ್ಸ್ಪೋರ್ಟ್ ಮೇಲೆ ಮತ್ತಷ್ಟು ನಿಯಮಗಳನ್ನು ಹೇರಿದರೆ ಮತ್ತೆ ಬಂಗಾರ ಮತ್ತು ಬೆಳ್ಳಿ ದರ ಏರಿಕೆ ಆಗೋ ಸಂಭವ ಕೂಡ ಇರುವಂಥದ್ದು ವೀಕ್ಷಕರೇ. ಎಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏನು ಕೂಡ ಅಡ್ವಾನ್ಸ್ ಆಗಿ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಬಜೆಟ್ನಲ್ಲಿ ಏನೆಲ್ಲ ಏರಿಕೆ ಆಗಿದೆ ಏನೆಲ್ಲ ಇಳಿಕೆ ಆಗಿದೆ ಅಂತ ಒಂದು ಅಧಿಕೃತ ಮಾಹಿತಿ ಕೂಡ ಇಲ್ಲಿ ನಮಗೆ ಸಿಕ್ಕಿರುವಂಥದ್ದು. ಮದ್ಯದ ಬಾಟಲಿಗಳು ಬಿಯರ್ ಆಗಿರ್ಬೋದು, ವಿಸ್ಕಿ ಆಗಿರ್ಬೋದು, ರಮ್ ಆಗಿರ್ಬೋದು, ಎಲ್ಲ ಮದ್ಯದ ಬಾಟಲಿಗಳ ರೇಟ್ಗಳು ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಇನ್ನು ಮುಂದೆ ಮದ್ಯ ಮತ್ತಷ್ಟು ದುಬಾರಿ ಆಗುತ್ತೆ ಅಂತಾನೆ ತಿಳ್ಕೊಳ್ಳಿ. ಇನ್ನು ಎರಡನೇದಾಗಿ ಸಿಗರೇಟ್, ಗುಟ್ಕಾ, ತಂಬಾಕು, ಪಾನ್ ಮಸಾಲ ಇದರ ಒಂದು ಬೆಲೆ ಕೂಡ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗಲಿದೆ. ಎದಕ್ಕಂದ್ರೆ ಇದರ ಮೇಲೆ ಹೆಚ್ಚುವರಿ ಸುಂಕವನ್ನ ಹಾಕಲಿದ್ದಾರಂತೆ. ಹೀಗಾಗಿ ಇದರ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಕಾಣಬಹುದು ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಇನ್ನು ಮುಖ್ಯವಾಗಿ ಮೂರನೇದೇನಪ್ಪ ಅಂದರೆ ನಮ್ಮ ಒಂದು ಕರ್ನಾಟಕಕ್ಕೆ ಬಜೆಟಲ್ಲಿ ಏನು ಸಿಕ್ತು, ಕರ್ನಾಟಕದಲ್ಲಿ ಬೆಂಗಳೂರಿಗೆ ಹೈ ಸ್ಪೀಡ್ ರೈಲು ಕಾರಿಡಾರ್ ಕೂಡ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಒಂದು ಹೈ ಸ್ಪೀಡ್ ರೈಲು ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ, ಈ ಎರಡೂ ಮಾತ್ರ ನಮ್ಮ ಕರ್ನಾಟಕಕ್ಕೆ ಅಪ್ಲೈ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ಕರ್ನಾಟಕಕ್ಕೆ ಒಂದು ಕೊಡುಗೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಬೆಂಗಳೂರಿಗೆ ಹೈ ಸ್ಪೀಡ್ ರೈಲು ಕಾರಿಡಾರ್ ಒಂದು ಬಜೆಟ್ನಲ್ಲಿ ಘೋಷಣೆ ಇಲ್ಲಿ ಮಾಡಿರುವಂಥದ್ದು. ಇನ್ನು ಬನ್ನಿ ಮತ್ತೊಂದು ದೊಡ್ಡ ಅಪ್ಡೇಟ್ ಕೂಡ ಇಲ್ಲಿ ಬರ್ತಾ ಇದೆ. ನೇರವಾಗಿ ಹಣ ಸಿಗುವ ಒಂದು ಯೋಜನೆಗಳಂತ ನೀವು ಕೇಳ್ಬೋದು. ಆ ಒಂದು ಯೋಜನೆಗಳ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ. ಆದರೂ ಕೂಡ ಆ ಒಂದು ಯೋಜನೆಗಳು ಕಂಟಿನ್ಯೂ ಆಗಿರುತ್ತೆ. ಬಜೆಟ್ನಲ್ಲಿ ಅದರ ಬಗ್ಗೆ ಅಪ್ಡೇಟ್ ಇಲ್ಲ. ಈಗ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಬಜೆಟ್ನಲ್ಲಿ ಏನೂ ಕೂಡ ಮಾತಾಡಿಲ್ಲ. ಹಾಗಂತ ಈ ಒಂದು ಯೋಜನೆ ಬಂದಾಗಲ್ಲ. ಈ ಒಂದು ಯೋಜನೆ 2026 ಕೂಡ ಓಪನ್ ಇರುತ್ತೆ. ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಬರುತ್ತೆ. ಅದೇ ಥರ PM ಶ್ರಮ ಯೋಗಿ ಮಾನ್ಧನ್ ಯೋಜನೆ ಇದೆ ನೋಡಿ, 60 ವರ್ಷದ ನಂತರ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಈಗಲಿಂದಲೇ ಅದಕ್ಕೆ ನೀವು 55 ರೂಪಾಯಿ 200 ರೂಪಾಯಿ ತಿಂಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಯೋಜನೆಯಲ್ಲಿ ಜಾಯ್ನ್ ಆಗಬೇಕು ಅಂತ ಹೇಳಲಾಗಿದೆ. ಅಟಲ್ ಪೆನ್ಷನ್ ಯೋಜನಾ ಇದೆ, ಅದೇ ಥರ ಡಿಸೇಬಲ್ಡ್ ಪೆನ್ಷನ್ ಯೋಜನಾ ಇದೆ, ಮಾತೃವಂದನಾ ಯೋಜನೆ ಎಲ್ಲ ಕೂಡ ಚಾಲ್ತಿಯಲ್ಲಿದೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಅದೇ ಥರ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬರ್ತಾ ಇದೆ. ಏಪ್ರಿಲ್ 1ರಿಂದ ಹೊಸ ಇನ್ಕಮ್ ಟ್ಯಾಕ್ಸ್ ನೀತಿ ಕೂಡ ಪ್ರಾರಂಭವಾಗುತ್ತೆ. ಮತ್ತೆ ಯಾರಾದರೂ ಇನ್ಮುಂದೆ ಆ ತೆರಿಗೆಯನ್ನು ಉಳಿಸೋದಕ್ಕೆ ಅಂತ ತೆರಿಗೆ ಕಟ್ಟೋದು ಉಳ್ಸಕ್ಕೆ ಹೋಗಿ ಹೆಚ್ಚುವರಿ ದಂಡವನ್ನು ಕಟ್ಟಬೇಕಾಗಿ ಬರಬಹುದು. ಎದಕ್ಕಂದ್ರೆ ತುಂಬ ಜನ ಮಿಸ್ ರಿಪೋರ್ಟಿಂಗ್ ಮಾಡ್ತಾರೆ. ಅಂದರೆ ಮಿಸ್ ರಿಪೋರ್ಟಿಂಗ್ ಅಂದರೆ ನಿಮ್ಮದು ಇನ್ಕಮ್ಮು 5 ಲಕ್ಷ ಇದ್ದರೆ 2 ಲಕ್ಷ ತೋರಿಸೋದು, 3 ಲಕ್ಷ ತೋರಿಸೋದು, ಈ ಥರ ನೀವು ಮಾಡಿದ್ದೇ ಆದಲ್ಲಿ ನೀವು ದಂಡವನ್ನು ಕಟ್ಟೋದ್ರ ಮೂಲಕ 100% ದಂಡ, 1 ಲಕ್ಷ ರೂಪಾಯಿ ತೆರಿಗೆ ಇದ್ದರೆ 1 ಲಕ್ಷ ರೂಪಾಯಿ ದಂಡ ಹೆಚ್ಚುವರಿ ಅಂದರೆ 2 ಲಕ್ಷ ರೂಪಾಯಿ ಕಟ್ಟಬೇಕು. ಆ ಥರ ಒಂದು ಹೊಸ ಖಡಕ್ ನಿಯಮವನ್ನು ಈಗ ಜಾರಿಗೆ ತರ್ತಾ ಇದ್ದಾರೆ. ಇನ್ನು ವೀಕ್ಷಕರೇ ಮುಖ್ಯವಾಗಿ ಏಪ್ರಿಲ್ 1ರಿಂದಲೇ ಇದು ಜಾರಿಗೆ ಕೂಡ ಬರುತ್ತೆ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು AI ಬೇಸಿಕ್ ಮೇಲೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಅಂದರೆ ಉದ್ಯೋಗ ಮೇಳವು ಕೂಡ ಕೇಂದ್ರ ಸರ್ಕಾರ ಮಾಡಲಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೊಂದು ಕಡೆಗೆ ಮುಖ್ಯವಾಗಿ ಮಹಿಳಾ ಉತ್ಪನ್ನಗಳ ಮೇಲೆ ಶಿ ಮಾರ್ಟ್ ಎಂಬ ಒಂದು ಯೋಜನೆ ಕೂಡ ಶುರುವಾಗ್ತಾ ಇದೆ. ಮಹಿಳೆಯರಿಗೋಸ್ಕರ ಅಂತಲೇ ಇದು ಮಾಡಿರುವಂಥದ್ದು. ಕೇಂದ್ರ ಸರ್ಕಾರದಿಂದ ಈ ಬಾರಿ ರೈತರಿಗೆ AI ಆಧಾರಿತ ಆ್ಯಪನ್ನು ಕೂಡ ರೈತರಿಗೋಸ್ಕರ ಜಾರಿಗೆ ತರ್ತಾ ಇರುವಂಥದ್ದು ವೀಕ್ಷಕರೇ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಕೊನೆಯದಾಗಿ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಮತ್ತೆ 49 ರೂಪಾಯಿ ಏರಿಕೆ ಆಗಿದ್ದೇ ಕಾರಣ ಏನು ವೀಕ್ಷಕರೇ? ನಿಮಗೆ ಗೊತ್ತಿರ್ಬೋದು, ಅಮೆರಿಕಾದವರು ನಾವು ಭಾರತ ರಷ್ಯಾದಿಂದ ಹೆಚ್ಚುವರಿ ಕಚ್ಚಾ ತೈಲಗಳನ್ನು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಅದೇ ಥರ ಅಮೆರಿಕ ಭಾರತದ ಮೇಲೆ ಹೆಚ್ಚುವರಿ ಒಂದು ತೆರಿಗೆ ಕೂಡ ಹಾಕಿದೆ. ಮತ್ತು ರಷ್ಯಾ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು, ಕ್ರೂಡ್ ಆಯಿಲ್ ಎಲ್ಲ ಕೂಡ ಅಮೆರಿಕದಿಂದ ತಗೋಬೇಕು ಅಂತ ಈ ಥರ ಒಂದು ಹೇಳಿಕೆ ಕೂಡ ಬಂದಿತ್ತು. ಅದೇ ಥರ ಈಗ ಈ ಒಂದು ಗ್ಯಾಸ್ ಸಿಲಿಂಡರ್ ದರ 49 ರೂಪಾಯಿ ಏರಿಕೆ ಆಗಿದೆ. ಆದರೆ ಇದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್, 19 kg ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಏರಿಕೆ ಆಗಿದೆ. ಅಂದರೆ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಏರಿಕೆನೂ ಆಗಿಲ್ಲ, ಇಳಿಕೆನೂ ಆಗಿಲ್ಲ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಬಳಸೋ 19 kg ಗ್ಯಾಸ್ ಸಿಲಿಂಡರ್ ದರದಲ್ಲಿ ಮಾತ್ರ ಏರಿಕೆ ಇಲ್ಲಿ ಕಂಡಿರುವಂಥದ್ದು ವೀಕ್ಷಕರೇ.
ಇನ್ನು ಕೊನೆಯದಾಗಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋರು ಅಂದರೆ 20,000 ರೂಪಾಯಿ ಮೇಲೆ ಯಾರಿಗಾದ್ರೂ ನೀವು ದುಡ್ಡು ಕೊಡ್ತೀರಾ ಅಂದರೆ ಸಾಲದ ರೂಪದಲ್ಲಿ ಅದನ್ನು ನೀವು ಬ್ಯಾಂಕ್ ಮೂಲಕನೇ ಟ್ರಾನ್ಸ್ಫರ್ ಮಾಡಬೇಕು. ಹಾರ್ಡ್ ಕ್ಯಾಶ್ ನೀವು ನಗದು ವ್ಯವಹಾರ ಮಾಡಿದ್ದೆ ಆದಲ್ಲಿ ಅದಕ್ಕೆ ನಿಮಗೆ 20,000 ರೂಪಾಯಿ ಮತ್ತೆ ದಂಡ ಬೀಳುತ್ತೆ. ನೀವೊಂದು ವೇಳೆ ಯಾರಿಗಾದರೂ 50,000 ರೂಪಾಯಿ ಹಾರ್ಡ್ ಕ್ಯಾಶ್ ಅಂದರೆ ನಗದು ಕ್ಯಾಶನ್ನು ಕೊಟ್ಟು ಸಾಲ ಕೊಟ್ಟಿದ್ರೆ ವಾಪಸ್ ಅದನ್ನು 50,000 ರೂಪಾಯಿ ನೀವು ಸಾಲವನ್ನು ವಾಪಸ್ ಮಾಡಿದರೂ ಕೂಡ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ನಿಮಗೆ 50,000 ರೂಪಾಯಿ ದಂಡ ಬೀಳುತ್ತೆ. 1 ಲಕ್ಷ ರೂಪಾಯಿ ಮಾಡಿದರೆ 1 ಲಕ್ಷ ರೂಪಾಯಿ ದಂಡ ಬೀಳುತ್ತೆ. ಅದೇ ನೀವೇನಾದರೂ ಬಿಸ್ನೆಸ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ರೆ 2 ಲಕ್ಷ ರೂಪಾಯಿವರೆಗೂ ಇಲ್ಲಿ ಲಿಮಿಟ್ ಇದೆ. ಕ್ಯಾಶ್ ಮಾಡ್ತಾ ಇದ್ರೆ 20,000 ರೂಪಾಯಿ ಒಳಗಿರಬೇಕು, 20,000 ರೂಪಾಯಿ ದಾಟುವಂತಿಲ್ಲ. ಅದೇ ಥರ ನೀವೇನಾದರೂ ಬಿಸ್ನೆಸ್ ಪರ್ಪಸ್ ಏನಾದರೂ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ 2 ಲಕ್ಷ ರೂಪಾಯಿವರೆಗೂ ಮಿತಿ ಇದೆ. 2 ಲಕ್ಷ ರೂಪಾಯಿ ಮೇಲೆ ನೀವು ಕ್ಯಾಶ್ ವ್ಯವಹಾರ ಮಾಡಿದ್ದೆ ಆದಲ್ಲಿ 4 ಲಕ್ಷ ರೂಪಾಯಿ ಮಾಡಿದರೆ 4 ಲಕ್ಷ ರೂಪಾಯಿ ನೀವು ಇನ್ಕಮ್ ಟ್ಯಾಕ್ಸ್ಗೆ ದಂಡ ಕಟ್ಟಬೇಕು ಅಂತಾನು ಕೂಡ ಇಲ್ಲಿ ಹೊಸ ಒಂದು ನಿಯಮ ಕೂಡ ಇರುವಂಥದ್ದು. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.